ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರ ಪ್ರಕರಣದ ತೀರ್ಪು ಬೆನ್ನಲ್ಲೇ ನಟಿ ರಮ್ಯಾ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಗಲಿ. ಇದು ಪ್ರಜ್ವಲ್ ರೇವಣ್ಣರ ತೀರ್ಪು ಇವತ್ತು ಪ್ರಕಟ ಆಯಿತು. ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ ಆಗುತ್ತೆ. ಇದರ ಬೆನ್ನಲ್ಲೇ ಮೋಹಕ ತಾರೆ ರಮ್ಯಾ, ಚಂದನವನದ ರಾಣಿ ನಟಿ ರಮ್ಯಾ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಸಕ್ಸಸ್ ಸ್ಕ್ಯಾಂಡಲ್, ಮಹಿಳೆಯರ ಮೇಲಿನ ಅತಿ ದೊಡ್ಡ ದೌರ್ಜನ್ಯ, ಮ್ಯಾಸಿವ್ ದೌರ್ಜನ್ಯ, ಕಾನೂನು ತಕ್ಕ ಕ್ರಮ ತೆಗೆದುಕೊಂಡಿದೆ, ನನಗೆ ಸಂತೋಷ ಆಗಿದೆ, ತೀರ್ಪು ನೋಡಿ ಸಂತೋಷವಾಗುತ್ತಿದೆ, ಎಲ್ಲ ಮಹಿಳೆಯರಿಗೂ ಎಲ್ಲ ತಾಯಂದಿರಿಗೂ ನ್ಯಾಯ ಸಿಗಬೇಕು, ಎಲ್ಲ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗಲಿ ಎಂದು ರಮ್ಯಾ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಪ್ರಜ್ವಲ್ ರೇವಣ್ಣರ ಸೆಕ್ಸ್ ಸ್ಕ್ಯಾಂಡಲ್ ಸಂಚಲನ ಮೂಡಿಸಿದಂತಹ ಸಂದರ್ಭದಲ್ಲಿ ನಟಿ ರಮ್ಯಾ ಅದನ್ನು ತೀವ್ರ ತರಹದಲ್ಲಿ ಖಂಡನೆ ಮಾಡಿದ್ರು. ಹೆಣ್ಣು ಮಕ್ಕಳ ಮೇಲೆ ಅತಿಯಾದಂತಹ ವ್ಯಾಮೋಹ ಇದು, ಸೆಕ್ಸ್ ಸ್ಕ್ಯಾಂಡಲ್, ಮಹಿಳೆಯರ ಮೇಲಿನ ಅತಿ ದೊಡ್ಡ ದೌರ್ಜನ್ಯ ಇದು. ಎಲ್ಲಿವರೆಗೂ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಈಗಿನ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಸ್ ರೇಪಿಸ್ಟ್ ಅಂತ ಕರೆದಿದ್ರು. ಮಾಸ್ ರೇಪಿಸ್ಟ್ ಯಾರು ಕರೆದಿದ್ದು? ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ರು ಇದೇ ನಟಿ ರಮ್ಯಾ. ಆಗಲೂ ಕೂಡ ಸಾಕಷ್ಟು ಪೋಸ್ಟ್ಗಳನ್ನು ಹಂಚಿಕೊಂಡಿದ್ರು. ಸೊ ಇವತ್ತು ಈ ತೀರ್ಪು ಪ್ರಕಟ ಆದ ಬೆನ್ನಲ್ಲೇ ನಟಿ ರಮ್ಯಾ ಅವರ ವಾಲ್ನಲ್ಲಿ ಈ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ನೀವು ಗಮನಿಸಬಹುದು, ಮಧ್ಯಭಾಗದಲ್ಲಿ ತೀರ್ಪಿನ ಒಂದಷ್ಟು ಸಾಲುಗಳಾದರೆ ಮೇಲೆ ಆ ಪೋಸ್ಟನ್ನು ಪ್ರತಿನಿಧಿಸುವಂತಹ ರಮ್ಯಾರ ಅಧಿಕೃತ ಖಾತೆ ಅದು ಮೇಲ್ ಬರ್ಕೊಂಡಿದ್ದಾರೆ ಅವರು. ಆ ಪೋಸ್ಟಿನ ಮೇಲ್ಭಾಗದಲ್ಲಿ ನೀವು ಗಮನಿಸಿ, ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಗಲಿ ಅನ್ನುವಂತಹ ಬರಹ. ಇದು ನಟಿ ರಮ್ಯಾ ಅವರ ಅಧಿಕೃತ ಖಾತೆಯಿಂದ ಪ್ರಕಟಗೊಂಡಿರ್ತಕ್ಕಂತಹ ಅಭಿಪ್ರಾಯ. ಆರಂಭದಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ ಬಹಳಷ್ಟು ಚರ್ಚೆಯಾಗುವಾಗಲೂ ಕೂಡ ನಟಿ ರಮ್ಯಾ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ರು, ಇದೊಂದು ಮಾಸ್ ರೇಪಿಸ್ಟ್ ಅನ್ನ ಕೆಲಸ ಅಂತ ಹೇಳಿ. ಸೊ ಈಗಲೂ ಆ ಪ್ರಕರಣದ ತೀರ್ಪು ಪ್ರಕಟ ಆದಾಗಲೂ ಒಂದು ತರಹದ ಪೋಸ್ಟ್, ಒಂದು ತರಹದ ರಿಯಾಕ್ಟ್, ಒಂದು ತರಹದ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಚಂದನವನದ ನಟಿ ರಮ್ಯಾ. ಇನ್ನು ಹೆಣ್ಣು ಮಕ್ಕಳ ವಿಚಾರದಲ್ಲಿ ರಾಜ್ಯದಲ್ಲಿ ಏನಾದರೂ ಒಂದು ಪ್ರಕರಣ ಮುನ್ನೆಲೆಗೆ ಬಂದರೂ ಕೂಡ ನಟಿ ರಮ್ಯಾ ಹಿಂದೇಟು ಹಾಕೋದಿಲ್ಲ. ನಾನೊಂದು ಹೆಣ್ಣು ನಟಿಯಾಗಿ, ನಾನೊಂದು ಹೆಣ್ಣು ಮಗಳಾಗಿ ಹೆಣ್ಣು ಮಕ್ಕಳ ವಿರುದ್ಧದ ದೌರ್ಜನ್ಯ ವಿರುದ್ಧ ಧ್ವನಿ ಎತ್ತುವುದು ನನ್ನ ಕರ್ತವ್ಯ. ನಾವು ಸಾಕಷ್ಟು ಪ್ರಕರಣಗಳಲ್ಲಿ ಆಕೆಯ ರಿಯಾಕ್ಷನ್ ಅನ್ನು ಗಮನಿಸಿದ್ದೀವಿ. ಸೊ ಈ ಪ್ರಕರಣದ ಮೂಲ ಹುಡ್ಕೊಂಡು ಹೋದರೂ ಕೂಡ ಹೆಣ್ಣೆ ಇಲ್ಲಿ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂತಹದ್ದು. ನಾವು ಸಾಕಷ್ಟು ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳ ಮುಖವನ್ನು ಕವರ್ ಮಾಡ್ತೀವಿ. ಇದು ಕಾನೂನಿನಲ್ಲಿರ್ತಕ್ಕಂತಹ ಅತಿ ದೊಡ್ಡ ಹೆಣ್ಣಿನ ಮೇಲಿಟ್ಟುಕೊಂಡಿರ್ತಕ್ಕಂತಹ ಕಾಳಜಿ. ಕಾರಣ ಏನು ಅಂತ ಹೇಳಿದ್ರೆ, ರಾಜರ ಕಾಲದಿಂದಲೂ ಕೂಡ ಮಹಿಳೆಯರು ದೌರ್ಜನ್ಯಕ್ಕೊಳಗಾಗಿರ್ತಾರೆ. ಸಾಕಷ್ಟು ಫೋಟೋಗಳನ್ನು ತೋರಿಸಬೇಕಾದ್ರೂ ಕೂಡ ನಾವು ಹೆಣ್ಣು ಮಕ್ಕಳ ಮುಖವನ್ನು ರಹಸ್ಯವಾಗಿಡ್ತೀವಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೊಳಗಾಗಿದ್ದಾರೆ. ಸೊ ಈಗಲೂ ಅದೇ ತರಹ ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿ ತನ್ನ ಅಧಿಕೃತ ಖಾತೆಯಲ್ಲಿ ನಟಿ ರಮ್ಯಾ ತನ್ನ ಅಭಿಪ್ರಾಯವನ್ನು ಬರೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.